ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ನಾವು ICAR ಬರ್ಡ್ಸ್ ಕೃಷಿ ವಿಜ್ಞಾನ ಕೇಂದ್ರ ತೂಕನಟ್ಟಿ ಬೆಳಗಾವಿಯಲ್ಲಿ ಇದ್ವಿ ಆಗಿತ್ತು. ಇಲ್ಲಿ ಹಲವಾರು ವಿಜ್ಞಾನಿಗಳ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ವಿ. ಅದೇ ರೀತಿ ನಾವು ನೋಡಿದಾಗ ಇಲ್ಲಿ ಮೀನು ಸಂಗೋಪನೆಯಲ್ಲಿ ಸಹಿತ ವಿಜ್ಞಾನಿಗಳಿದ್ದಾರೆ ಅಂತ ಗೊತ್ತಾಯಿತು. ಅವರನ್ನು ಮಾತಾಡಿಸಿ ಈಗ ಸಹ ನಮಗೊಂದು ಕಾರ್ಯಕ್ರಮ ಕೊಡಬಹುದಾ, ರೈತರು ಮೀನುಗಾರಿಕೆ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಹೇಗೆ ಅಂತೆಲ್ಲ ನೋಡ್ತಾ ಇದ್ವಿ. ನಮಗಿಲ್ಲಿ ಭಾಳ ಸ್ಪೆಷಲಾಗಿ ಕಂಡುಬಂದಿದ್ದು ಏನಪ್ಪ ಅಂತಂದರೆ, ಒಂದು ತಮಗೆಲ್ಲ ಗೊತ್ತಿರೋ ಹಾಗೆಯೇ ಡೆಮೋ ಬ್ಲಾಕ್ ಅಂತೂ ಇದ್ದೇ ಇರುತ್ತೆ. ಇವರು ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೇ ಮೀನಿನ ನರ್ಸರಿ ಕೂಡ ಮಾಡ್ತಾ ಇದ್ದಾರೆ. ನರ್ಸರಿ ಪಾಂಡ್ ಅಂತ ಸಪ್ರೇಟ್ ಇಟ್ಕೊಂಡು ಬಹಳಷ್ಟು ತಳಿಯ ಮೀನುಗಳನ್ನು ಸಾಕಣೆ ಮಾಡೋಕ್ಕೆ ಅವುಗಳನ್ನು ಮೊಟ್ಟೆನ ತಂದು ಮೊಟ್ಟೆಯಿಂದ ಮರಿ ಮಾಡೋದಿರಬಹುದು, ಎಷ್ಟು ದೊಡ್ಡ ಮರಿಗಳನ್ನು ರೈತರಿಗೆ ಕೊಡ್ತಾರೆ, ಯಾವ ರೀತಿ ಕೊಡ್ತಾರೆ, ರೈತರು ಹೇಗೆ ತಗೊಂಡು ಹೋಗ್ಬೋದು, ಹೋದಾದ್ಮೇಲೆ ರೈತರು ಯಾವ ರೀತಿ ಮೀನು ಸಾಕಾಣಿಕೆ ಮಾಡ್ಬೋದು, ಕೃಷಿ ಹೊಂಡದಲ್ಲಿ ಮಾಡಬೇಕಾ, ಕೃಷಿ ಹೊಂಡ ಎಷ್ಟು ಆಳಕ್ಕಿದ್ರೆ ಈ ರೀತಿ ಮೀನು ಸಾಕಾಣಿಕೆಗಳನ್ನು ಮಾಡಬಹುದು, ರೈತರು ಭಾಳ ಆಳ ಇದ್ದರೂ ಮಾಡಬಹುದಾ, ಹೇಗೆ ಮೀನು ಸಾಕಾಣಿಕೆ ಮಾಡಿ ಎಷ್ಟು ಲಾಭವನ್ನು ಪಡ್ಕೊಬಹುದು, ಒಟ್ಟಾರೆ ಲಾಭ ಇದೆಯಾ, ಎಷ್ಟು ಕಷ್ಟನ ಸುಲಭನ ಈ ಮೀನು ಸಾಕಾಣಿಕೆ ಮಾಡೋದು ಅನ್ನೋ ಎಲ್ಲ ಮಾಹಿತಿಯನ್ನು ಇವತ್ತು ನಾವು ಡಾಕ್ಟರ್ ಆದರ್ಶ HS ಅವರನ್ನು ಮಾತಾಡಿಸಿ ಕೇಳ್ಕೊಂಡು ಬರೋಣ. ಬೆಳಗಾವಿ ಜಿಲ್ಲೆಯು ನಮ್ಮ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಜಿಲ್ಲೆಯಾಗಿದ್ದು ಇಲ್ಲಿ ನೀರಿನ ವಿಪುಲ ಅವಕಾಶಗಳಿದ್ದಾವೆ ಮತ್ಸ್ಯ ಕೃಷಿಗೆ. ಸೊ ಅದರ ಅರ್ಥ ಏನಂದರೆ, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 8 ನದಿಗಳಿದ್ದಾವೆ, 4 ರಿಸರ್ವಾಯರ್ಸ್ಗಳಿದ್ದಾವೆ ಹಾಗೂ ಅತ್ಯಂತ ಉತ್ತಮ ಕೆನಾಲ್ ನೆಟ್ವರ್ಕನ್ನು ಹೊಂದಿರುವಂತಹ ಜಿಲ್ಲೆ ನಮ್ಮ ಈ ಬೆಳಗಾವಿಯು ಇತ್ತೀಚಿನ ದಿನಗಳಲ್ಲಿ ಅಂದರೆ ಕೊನೆಯ ಒಂದು 10 ವರ್ಷಗಳಿಂದ ಹೆಚ್ಚು ಕಡಿಮೆ ಒಂದು 18,000ಕ್ಕೂ ಹೆಚ್ಚು ಕೃಷಿ ಹೊಂಡಗಳು ಈ ನಮ್ಮ ಜಿಲ್ಲೆಯಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಾವೆ. ಸೊ ಈ ಎಲ್ಲ ಕೃಷಿ ಹೊಂಡಗಳಿರಬಹುದು, ಕೆರೆಗಳಿರಬಹುದು, ಇವೆಲ್ಲವೂ ಕೂಡ ಮೀನು ಕೃಷಿಗೆ ಅತ್ಯಂತ ಒಳ್ಳೆಯ ಅವಕಾಶವನ್ನು ಒದಗಿಸುತ್ತೆ. ನಾವು ನಮ್ಮ ಬೆಳಗಾವಿ ಜಿಲ್ಲೆಯ ಫಿಶ್ ಮಾರ್ಕೆಟನ್ನು, ಫಿಶ್ ಡಿಮ್ಯಾಂಡನ್ನು ಒಂದು ಸಾರಿ ನಾವು ನೋಡಿದ್ರೆ, ಬೆಳಗಾವಿ ಜಿಲ್ಲೆಯಲ್ಲಿ ಕೇವಲ ಒಂದು 20-25% ಅಷ್ಟು ಮಾತ್ರ ಮೀನಿನ ಉತ್ಪಾದನೆ ಆಗ್ತಿದೆ. ಅಂದರೆ ನಮಗೆ ಅಗತ್ಯ ಇರುವಂತಹ ಹೆಚ್ಚಿನ ಮೀನುಗಳು ಬೇರೆ ರಾಜ್ಯಗಳಿಂದ, ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾವೆ. ಕರಾವಳಿಯ ಮೀನುಗಳು ನಮಗೆ ಹೆಚ್ಚಾಗಿ ಮಾಲ್ವಾನ್, ಗೋವಾ ಮತ್ತು ಕಾರವಾರಗಳಿಂದ ಬಂದರೆ, ಸಿಹಿ ನೀರಿನ ಮೀನುಗಳು ಹೆಚ್ಚಾಗಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಬರ್ತಿದ್ದಾವೆ. ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ, ನಮ್ಮಲ್ಲಿ ಮೀನು ಕೃಷಿಯೇ ಇನ್ನೂ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಡೀದೇ ಇರುವಂತಹದ್ದು. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಸತತವಾಗಿ ಮೀನು ಕೃಷಿಗೆ ಉತ್ತೇಜನವನ್ನು ನೀಡ್ತಾ ಇದ್ದೀವಿ. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ತರಬೇತಿಗಳನ್ನು, ಎಲ್ಲ ರೀತಿಯ ಡೆಮಾನ್ಸ್ಟ್ರೇಷನ್ಗಳನ್ನು ಅಂದರೆ ಪ್ರಾತ್ಯಕ್ಷಿಕೆಗಳನ್ನು ಕೂಡ ಮಾಡಿ ರೈತರ ಹೊಲದಲ್ಲೇ ಮಾಡಿ ತೋರಿಸಿ, ನೋಡಿ ನೀವು ಈ ರೀತಿಯಾಗಿ ಮಾಡೋದರಿಂದಾಗಿ ನೀವು ಇಷ್ಟು ಒಳ್ಳೆಯ ಉತ್ಪನ್ನವನ್ನು ನೀವು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ರೈತರಿಗೆ ಮನದಟ್ಟು ಮಾಡಿಸ್ತಾ ಇದ್ದೀವಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಂದರೆ ICAR ಬರ್ಡ್ಸ್ ಕೃಷಿ ವಿಜ್ಞಾನ ಕೇಂದ್ರ ತುಕಾನಟ್ಟಿಯು ಮೀನುಗಾರಿಕೆಯ ಅಭಿವೃದ್ಧಿಗೋಸ್ಕರ, ಮೀನು ಕೃಷಿಯ ಅಭಿವೃದ್ಧಿಗೋಸ್ಕರ ಸಾಕಷ್ಟು ವರ್ಷಗಳಿಂದ ಪರಿಶ್ರಮವನ್ನು ಪಡ್ತಾ ಇದೆ. ಮುಖ್ಯವಾಗಿ ನಾವು ಮೀನುಗಾರರಿಗೆ ಹಾಗೂ ಕೃಷಿ ಹೊಂಡವನ್ನು ಹೊಂದಿರುವಂತಹ ರೈತರುಗಳಿಗೆ ಮೀನು ಕೃಷಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಎನ್ನುವಂತಹ ತಾಂತ್ರಿಕ ಸಲಹೆಗಳನ್ನು, ತಾಂತ್ರಿಕ ವಿಧಾನಗಳನ್ನು ನಾವು ಅವರಿಗೆ ತಿಳಿಸ್ತಾ ಇದ್ದೀವಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈಗ ನೀವು ನೋಡ್ತಾ ಇದ್ದೀರಿ, ನರ್ಸರಿ ಹೊಂಡ ಇದೆ. ಇಲ್ಲಿ 8 ನರ್ಸರಿ ಹೊಂಡಗಳಿದ್ದು, ಇಲ್ಲಿ ನಾವು ಮೀನು ಮರಿಗಳನ್ನು, ಬೆರಳುದ್ದ ಗಾತ್ರದ ಮೀನು ಮರಿಗಳನ್ನಾಗಿ ಮಾಡಿ ಅವುಗಳನ್ನು ರೈತರಿಗೆ ನೀಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಮುಖ್ಯವಾಗಿ ಇಲ್ಲಿ ಕಾಟ್ಲಾ, ರೋಹು, ಕಾಮನ್ ಕಾರ್ಪ್ ಹಾಗೂ ಸಿಲ್ವರ್ ಕಾರ್ಪ್ ಮತ್ತು ಮೃಗಾಲ್ ಈ ತಳಿಗಳ ಒಂದು ಅವುಗಳ ಫಿಂಗರ್ಲಿಂಗ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿದ್ದೇವೆ. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಸಿಗದೇ ಇರುವಂತಹ ವೇಗವಾಗಿ ಬೆಳೆಯುವಂತಹ ಮೀನು ಮರಿಗಳನ್ನು ಕೂಡ ನಾವು ರೈತರಿಗೆ ಪರಿಚಯಿಸುವ ಸಲುವಾಗಿ ಪಂಗೇಶಿಯಸ್, ರೂಪ್ಚಂದ್, ಗಿಫ್ಟ್ ಟಿಲಾಪಿಯಾ, ಸೀಬಾಸ್ ಇಂತಹ ಮೀನುಗಳನ್ನು ಕೂಡ ನಾವು ಬೆರಳುದ್ದ ಗಾತ್ರದ ಮೀನು ಮರಿಗಳನ್ನು ಉತ್ಪಾದಿಸಿ ರೈತರಿಗೆ ಕೊಡುವ ಕೆಲಸವನ್ನು ಕೂಡ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನರ್ಸರಿ ಕೃಷಿಯಲ್ಲಿ 1-1.5-2 ಸೆಂಟಿಮೀಟರ್ಗಳಿರುವಂತಹ ಮೀನು ಮರಿಗಳನ್ನು ತಂದು ಅವುಗಳನ್ನು 3 ತಿಂಗಳು ನಾವು ಸಾಕಾಣಿಕೆ ಮಾಡ್ತೇವೆ. ಆ ಸಂದರ್ಭದಲ್ಲಿ ಅವುಗಳಿಗೆ ಪೂರಕ ಆಹಾರವಾಗಿ ಪೆಲೆಟೆಡ್ ಆಹಾರಗಳನ್ನು ನೀಡುವುದರ ಜೊತೆಗೆ ಶೇಂಗಾ ಹಿಂಡಿ ಮತ್ತು ರೈಸ್ ಬ್ರ್ಯಾನ್ ಅಂದರೆ ಅಕ್ಕಿ ತೌಡು ಇವುಗಳ ಮಿಶ್ರಣವನ್ನು ಕೂಡ ನೀಡ್ತಿದ್ದೇವೆ. ಸೊ 3
ತಿಂಗಳುಗಳ ಒಂದು ಅಂತರದಲ್ಲಿ 2 ಸೆಂಟಿಮೀಟರ್ ಇದ್ದಂತಹ ಮೀನು ಮರಿ ಹೆಚ್ಚು ಕಡಿಮೆ 5 ರಿಂದ 6 ಸೆಂಟಿಮೀಟರ್, ಕೆಲವೊಮ್ಮೆ 7-8 ಸೆಂಟಿಮೀಟರ್ಗಳಷ್ಟು ಗಾತ್ರವನ್ನು ಪಡಿತವೆ. ಆ ಮೀನು ಮರಿಗಳನ್ನು ದೊಡ್ಡ ಕೊಳಕ್ಕೆ ವರ್ಗಾಯಿಸಿ ಅವುಗಳನ್ನು ಮೀನು ಸಾಕಾಣಿಕೆ ಮಾಡೋದರಿಂದಾಗಿ ವೇಗವಾಗಿ ಬೆಳೆಯುವಂತಹ ಮೀನು ಮರಿಗಳು ಅದಾಗ್ತವೆ. ಯಾಕೆ ಅಂದರೆ ನರ್ಸರಿ ಹೊಂಡಗಳಲ್ಲಿ ಅವುಗಳು ಅತ್ಯಂತ ದಟ್ಟ ಸಾಂದ್ರತೆಯಲ್ಲಿ ಅವುಗಳನ್ನು ಬೆಳೆಸ್ತಾ ಇರ್ತೀವಿ. ಅವುಗಳಿಗೆ ಸಾಕಷ್ಟು ಸ್ಥಳಾವಕಾಶವನ್ನು ಹಾಗೂ ಉತ್ತಮ ಆಹಾರದ ಪ್ರಮಾಣವನ್ನು ಹೆಚ್ಚಿಸಿದಾಗ ದೊಡ್ಡ ಹೊಂಡಗಳಲ್ಲಿ ಅವುಗಳ ವೇಗ ಅತ್ಯಂತ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಹೆಚ್ಚು ಕಡಿಮೆ ಮತ್ತು ಉಳಿದಂತಹ 5 ರಿಂದ 7 ತಿಂಗಳ ಅನ್ನಷ್ಟೊತ್ತಿಗೆ ಪ್ರತಿ ಮೀನು ಮರಿಯೂ ಕೂಡ 1 kg ಗಾತ್ರವನ್ನು ಪಡೆಯುತ್ತೆ. ಅಂದರೆ ಮಾರ್ಕೆಟ್ ಸೈಜನ್ನು ಪಡೆಯುತ್ತೆ. ಆವಾಗ ರೈತರು ತಮ್ಮ ಮೀನುಗಳನ್ನು ಮಾರ್ಕೆಟಿಗೆ ಕಳಿಸಿ ಹಣವನ್ನು ಗಳಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಒಂದು ಸರಿ ಬೆರಳುದ್ದ ಗಾತ್ರದ ಮೀನು ಮರಿಗಳನ್ನು ರೈತರು ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ಅಂದರೆ ಅವುಗಳನ್ನು ಆಕ್ಸಿಜನೇಷನಲ್ಲಿ ನಾವು ಅವನ್ನು ಕಳಿಸ್ತೀವಿ. ರೈತರು ಮೀನು ಮರಿಯ ದೇಹದ ತೂಕದ 4 ರಿಂದ 5% ಆಹಾರವನ್ನು ನೀಡಲಿಕ್ಕೆ ಹೇಳ್ತೇವೆ. ಕಾಟ್ಲಾ, ರೋಹು, ಕಾಮನ್ ಕಾರ್ಪ್ಗಳ ವಿಷಯ ಬಂದಾಗ ಪೂರಕ ಆಹಾರದ ಜೊತೆಗೆ ಅವುಗಳಿಗೆ ಸಗಣಿ ಗೊಬ್ಬರ, ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತು ಯೂರಿಯಾ ಗೊಬ್ಬರವನ್ನು ಕೂಡ ನಾವು ಹಾಕಲಿಕ್ಕೆ ಹೇಳ್ತೀವಿ. ಇದರಿಂದಾಗಿ ಏನಾಗುತ್ತೆ ಅಂದರೆ ಪ್ಲ್ಯಾಂಕ್ಟಾನ್ಸ್ಗಳ ಪ್ರೊಡಕ್ಷನ್ ಆಗುತ್ತೆ. ಪ್ಲ್ಯಾಂಕ್ಟಾನ್ಗಳು ಅಂದರೆ ನಮಗೆ ಕಣ್ಣಿಗೆ ಕಾಣದಿರುವಂತಹ ಸಣ್ಣ ಸೂಕ್ಷ್ಮಾಣು ಜೀವಿಗಳು. ಅವುಗಳನ್ನು ಮೀನು ಸತತವಾಗಿ ತಿನ್ನುವುದರಿಂದ, ಅದರ ಜೊತೆಗೆ ನಾವು ಪೂರಕ ಆಹಾರವನ್ನು ಕೊಡುವುದರಿಂದ ಅವುಗಳ ಬೆಳವಣಿಗೆ ಅತ್ಯಂತ ವೇಗವಾಗಿರುತ್ತೆ. ಇನ್ನು ಪಂಗೇಶಿಯಸ್, ರೂಪ್ಚಂದ್ ಈ ರೀತಿಯ ಮೀನುಗಳ ವಿಷಯಕ್ಕೆ ಬಂದಾಗ ಅವುಗಳಿಗೆ ಈ ರೀತಿಯ ಗೊಬ್ಬರವನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಅವುಗಳಿಗೆ ಡೈರೆಕ್ಟಾಗಿ ನಾವು ಪೆಲ್ಲೆಟೆಡ್ ಆಹಾರವನ್ನು ಹಾಕುತ್ತೇವೆ. ಪೆಲ್ಲೆಟೆಡ್ ಆಹಾರ ಅಂದರೆ ಅವುಗಳು ಹೇಗಿರ್ತವೆ ಅಂದರೆ, ನಾವು ಒಂದು ಸತಿ ನೀರಿಗೆ ಹಾಕಿದ ಮೇಲೆ ಅವುಗಳು ಹೆಚ್ಚು ಕಡಿಮೆ ಒಂದು 20 ರಿಂದ 30 ನಿಮಿಷ ಅವು ತೇಲುವಂತಹ ಆಹಾರವನ್ನು ಮೀನುಗಳು ಈಸಿಯಾಗಿ ಅವುಗಳನ್ನು ಭಕ್ಷಿಸುವುದರಿಂದ, ಅವುಗಳನ್ನು ತಿನ್ನುವುದರಿಂದ ಆಹಾರದ ವೇಸ್ಟ್ ಆಗುವುದಿಲ್ಲ. ಇಲ್ಲ ಅಂತಾದರೆ ಏನಾಗುತ್ತೆ, ಈಗ ನಮ್ಮ ಕನ್ವೆನ್ಷನಲ್ ಅಂದರೆ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕೇವಲ ನಾವು ಅಕ್ಕಿ ತೌಡು ಅಥವಾ ಶೇಂಗಾ ಹಿಂಡಿಯನ್ನು ನಾವು ನೀಡಿದಾಗ ಅವುಗಳು ಬೇಗ ಕೆಳಗಡೆ ಹೋಗಿ ಕೆಲವೊಂದು ಮೀನುಗಳು ಅವುಗಳನ್ನು ತಿನ್ನದೇ ಇರುವಂತಹ ಸ್ಥಿತಿ ಉಂಟಾಗುತ್ತೆ. ಅಂದರೆ ಮೇಲುಗಡೆ ತೇಲುತ್ತಿರುವಂತಹ ಆಹಾರವನ್ನು ಮಾತ್ರ ಕೆಲವು ಮೀನುಗಳು ಇಚ್ಛೆಪಡ್ತವೆ. ಆದ್ದರಿಂದಾಗಿ ಪೆಲ್ಲೆಟೆಡ್ ಆಹಾರ ಸಾಮಾನ್ಯವಾಗಿ ಎಲ್ಲ ಮೀನುಗಳಿಗೂ ಅತ್ಯಂತ ಇಷ್ಟವಾಗುತ್ತೆ, ಬೇಗ ಅವುಗಳನ್ನು ತಿನ್ನುತ್ತೆ. ಹಾಗೂ ಈ ಪೆಲ್ಲೆಟೆಡ್ ಆಹಾರ ಅನ್ನುವಂತಹದ್ದು ಸಂಪೂರ್ಣ ಆಹಾರವಾಗಿರುತ್ತದೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಹಾಗೂ ಅವುಗಳಲ್ಲಿ ಮಿನರಲ್ ಮಿಕ್ಸ್ಚರ್ಸ್ ಕೂಡ ಇರೋದರಿಂದಾಗಿ ಸೊ ಅವು ಕೊಬ್ಬಿನಾಂಶವೂ ಇರುತ್ತೆ. ಸೊ ಹಾಗಾಗಿ ಅವುಗಳನ್ನು ಮೀನುಗಳು ತಿಂದಾಗ ಅವುಗಳ ದೇಹದ ಬೆಳವಣಿಗೆಗೆ ಅತ್ಯಂತ ಸಹಾಯಕಾರಿಯಾಗುತ್ತೆ. ನಂತರ ಪ್ರತಿ ತಿಂಗಳು ಕೂಡ ಮೀನಿನ ಕೃಷಿ ಮಾಡುತ್ತಿರುವಂತಹ ರೈತರಿಗೆ ನಾವು ಒಂದು ಫೀಡ್ ಚಾರ್ಟನ್ನು ಕೊಡ್ತೀವಿ. ಯಾವ ಸೈಜಿಗೆ ಎಷ್ಟೆಷ್ಟು ಮೀನುಗಳು ಬೇಕು, ನಿಮ್ಮಲ್ಲಿ ಎಷ್ಟು ಮೀನುಗಳು ಉಳಿದಿದ್ದಾವೆ ಹಾಗೂ ಅವುಗಳ ಟೋಟಲ್ ತೂಕ ಎಷ್ಟಾಗುತ್ತೆ, ಅದರಲ್ಲಿ ಪ್ರತಿ ಮೀನಿಗೆ 4%ನಂತೆ ಅವರ ಮೀನಿನ ದೇಹದ ತೂಕದ 4%ನಂತೆ ಆಹಾರವನ್ನು ನೀಡುತ್ತಾ ಬರಬೇಕು. ಇದರಿಂದಾಗಿ ಮೀನುಗಳಿಗೆ ಸಾಕಷ್ಟು ಆಹಾರ ಸಿಕ್ಕದಂಗಾಗತ್ತೆ. ಅದು ಉತ್ತಮ ಜೀರ್ಣಕ್ರಿಯೆಯಿಂದಾಗಿ ಮೀನುಗಳು ಅತ್ಯಂತ ವೇಗವಾಗಿ ಬೆಳೆಯುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಏನಂದರೆ, ಮೀನು ಕೃಷಿಯಲ್ಲಿ ನೀರಿನ ಒಂದು ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಅಂದರೆ ಕರಗಿರುವ ಆಮ್ಲಜನಕ ಮಿನಿಮಮ್ ಅಂದರೆ 5 mg/L ಅಷ್ಟು ಇರಲೇಬೇಕಾಗತ್ತೆ. ಯಾಕಂದರೆ ಈ ಆಮ್ಲಜನಕದ ಶಕ್ತಿ ಏನಿರುತ್ತೆ ಅಂದರೆ, ಇನ್ನಿತರೆ ಕೆಲವೊಂದು ರಾಸಾಯನಿಕ ಏನು ಪ್ಯಾರಾಮೀಟರ್ಸ್ಗಳಿರ್ತವೆ ಅವುಗಳನ್ನು ಕೂಡ ಸರಿ ಮಾಡುವಂತಹ ಶಕ್ತಿ ಈ ಆಮ್ಲಜನಕಕ್ಕಿರುತ್ತೆ. ಹಾಗೂ ಆಮ್ಲಜನಕ ಅನ್ನುವಂಥದ್ದು ಅತ್ಯಂತ ಮುಖ್ಯವಾದದ್ದು. ಸೊ ಹಾಗಾಗಿ ಆಮ್ಲಜನಕದ ಒಂದು ಪೂರೈಕೆಗಾಗಿ ಅತ್ಯಂತ ಒಂದು ರೀತಿಯ ಜುಗಾಡ್ ಅಂತ ಹೇಳ್ತೀವಲ್ಲ ಆ ರೀತಿ, ಅಂದರೆ ಪೈಪ್ ಲೈನ್ಗಳಲ್ಲಿ ನಾವು ಸಣ್ಣ ಸಣ್ಣ ಹೋಲ್ಗಳನ್ನು ಮಾಡಿ ಅದು ಸ್ವಲ್ಪ ಫೋರ್ಸ್ ಆಗಿ ನೀರಿಗೆ ಬೀಳುವ ಹಾಗೆ ಮಾಡಿ ನೀರಿನಲ್ಲಿ ಬುರುಗು ಬರುವಂತಿರಬೇಕು. ಈ ರೀತಿಯಾಗಿ ನೀರಿಗೆ ಸತತವಾಗಿ ಆಮ್ಲಜನಕದ ಪೂರೈಕೆ ಆಗುತ್ತೆ. ಇದು ಒಂದು ವಿಷಯ. ಹಾಗೆ ಕೃಷಿ ಹೊಂಡ ಅಂತ ಬಂದಾಗ ಸಾಮಾನ್ಯವಾಗಿ ಹಳೆ ನೀರನ್ನು ಪ್ರತಿನಿತ್ಯ ಕೃಷಿ ಬೆಳೆಗಳಿಗಾಗಿ ಉಪಯೋಗಿಸ್ತಾರೆ, ಹೊಸ ನೀರು ಬಿಡ್ತಾ ಇರ್ತಾರೆ. ಆಗಲೂ ಕೂಡ ಆಕ್ಸಿಜನ್ನ ಉತ್ಪತ್ತಿ ಆಗ್ತಾ ಇರುತ್ತೆ. ಈ ರೀತಿಯಾಗಿ ಮೀನುಗಳಿಗೆ ಬೇಕಾಗಿರುವಂತಹ ಅತ್ಯಂತ ಉತ್ತಮ ಪರಿಸರವನ್ನು ನಾವು ಕಲ್ಪಿಸಿಕೊಟ್ಟರೆ ಮೀನುಗಳ ಬೆಳವಣಿಗೆ ಚೆನ್ನಾಗಾಗತ್ತೆ. ಕಾರಣ ಏನಂದರೆ, ಉತ್ತಮ ಪರಿಸರದಲ್ಲಿ ಅವುಗಳ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ತಿಂದಿದ್ದು ಪಚನ ಆಗಿ ಅವುಗಳ
ಅವುಗಳ ಏನು ದೇಹದ ಬೆಳವಣಿಗೆಗೆ ಅದು ಉಪಯೋಗಿಸಲ್ಪಡುತ್ತೆ. ಸೊ ಹಾಗಾಗಿ ಮೀನುಗಳ ಬೆಳವಣಿಗೆ ಅತ್ಯಂತ ವೇಗವಾಗಿರುತ್ತೆ. ಸಾಮಾನ್ಯವಾಗಿ ತಳಿಗಳ ಆಧಾರದ ಮೇಲೆ ಅವುಗಳ ಒಂದು ಸಾಕಾಣಿಕೆಯ ಒಂದು ಅವಧಿ ಏನಿದೆ ನಿರ್ಧಾರ ಆಗುತ್ತೆ. ಕಾಟ್ಲಾ, ರೋಹು, ಕಾಮನ್ ಕಾರ್ಪ್ ಅನ್ನುವಂತಹ ಸ್ಥಳೀಯ ಮೀನುಗಳು ಹೆಚ್ಚು ಕಡಿಮೆ ಕೃಷಿ ಹೊಂಡದಲ್ಲಿ 12 ತಿಂಗಳುಗಳು ತೆಗೆದುಕೊಳ್ತವೆ 1 kg ಬರೋದಕ್ಕೆ. ಅದೇ ಪಂಗೇಶಿಯಸ್ ಆದರೆ ಕೇವಲ ಒಂದು 7 ರಿಂದ 8 ತಿಂಗಳಲ್ಲಿ 1 kg ಬರುತ್ತೆ. ರೂಪ್ಚಂದ್ 8 ರಿಂದ 9 ತಿಂಗಳಲ್ಲಿ ಬರುತ್ತೆ. ಇನ್ನೊಂದು ತಳಿ ಗಿಫ್ಟ್ ಟಿಲಾಪಿಯಾ ಅನ್ನುವಂತಹದ್ದು, ಅದಕ್ಕೆ 2 ರಿಂದ 3 ಹೊಂಡಗಳನ್ನು ಹೊಂದಿರುವಂತಹ ರೈತರುಗಳಿಗೆ ಅದನ್ನು ನಾವು ರೆಕಮೆಂಡ್ ಮಾಡ್ತೀವಿ. ಕಾರಣ ಏನಂದರೆ ಈ ಮೀನು ತಳಿಗಳು ಸಾಮಾನ್ಯವಾಗಿ ಡಿಫರೆನ್ಷಿಯಲ್ ಗ್ರೋತ್ ಇರುತ್ತೆ. ಕೆಲವು ದೊಡ್ಡದಾಗಿ ಬೆಳೀತವೆ, ಕೆಲವು ಸಣ್ಣದಾಗಿ ಬೆಳೀತವೆ. ಸಣ್ಣ ಮೀನುಗಳನ್ನು ದೊಡ್ಡ ಮೀನುಗಳು ತಿನ್ನುವಂತಹ ಸಂದರ್ಭ ಇರೋದರಿಂದ ಅದಕ್ಕೆ ಕ್ಯಾನಿಬಾಲಿಸಮ್ ಅಂತ ಹೇಳ್ತೀವಿ. ನಾವು ಪ್ರತಿ ಒಂದು 15-20 ದಿನಗಳಲ್ಲಿ ಅವುಗಳನ್ನೆಲ್ಲ ಆರಿಸಿ ಅವುಗಳನ್ನು ಸೆಟ್ರೇಟ್ ಮಾಡಬೇಕಾಗತ್ತೆ. ಅವುಗಳನ್ನು ನಾವು ಸಾರ್ಟಿಂಗ್ ಮಾಡಬೇಕಾಗತ್ತೆ. ಅಂದರೆ ದೊಡ್ಡ ಮೀನುಗಳನ್ನು ಬೇರೆ ಹೊಂಡಕ್ಕೆ ವರ್ಗಾಯಿಸಬೇಕಾಗತ್ತೆ. ಈ ರೀತಿಯಾಗಿ ಸಣ್ಣ ಮೀನುಗಳಿಗೂ ಕೂಡ ನಾವು ಆಹಾರ ಮತ್ತು ಸ್ಥಳಕ್ಕೆ ಅವಕಾಶ ಕೊಟ್ಟಂಗಾಗತ್ತೆ. ಅವುಗಳು ಕೂಡ ಚೆನ್ನಾಗಿ ಬೆಳೀತವೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಕೃಷಿ ಹೊಂಡದಲ್ಲಿ ಮೀನುಗಾರಿಕೆಯನ್ನು ಮಾಡುತ್ತಿರುವಂತಹ ರೈತರುಗಳಿಗೆ ಕೆಲವೊಂದು ಮುಖ್ಯವಾದ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಕೊಡಲು ಇಚ್ಛಿಸುತ್ತೇನೆ. ನಿಮಗೆ ತಿಳಿದಿರಬೇಕು ಏನಂದರೆ, ಕೃಷಿ ಹೊಂಡಗಳು ಅಂದರೆ ಮೀನುಗಾರಿಕೆ ಕೊಳಗಳ ಅಲ್ಲ. ಕೃಷಿ ಹೊಂಡಗಳನ್ನು ಮುಖ್ಯವಾಗಿ ನಾವು ರೈತರುಗಳು ಯಾಕೆ ಅದನ್ನು ತಮ್ಮ ಹೊಲದಲ್ಲಿ ಮಾಡ್ಕೊಂಡಿರ್ತಾರೆ ಅಂದರೆ, ಕ್ರಿಟಿಕಲ್ ಸಂದರ್ಭಗಳಲ್ಲಿ ಬೆಳೆಗಳಿಗೆ ನೀರನ್ನು ಉಳಿಸುವ ಸಲುವಾಗಿ ನೀರನ್ನು ಸ್ಟೋರ್ ಮಾಡಿಕೊಳ್ಳುವಂತಹ ಒಂದು ಉದ್ದೇಶದಿಂದ ಕೃಷಿ ಹೊಂಡವನ್ನು ಮಾಡ್ಕೊಂಡಿರ್ತಾರೆ. ಆದರೆ ಮೀನಿನ ಹೊಂಡಕ್ಕೂ ಕೃಷಿ ಹೊಂಡಕ್ಕೂ ವ್ಯತ್ಯಾಸ ಏನಂದರೆ, ಮೀನಿನ ಹೊಂಡಗಳು ಕೃಷಿ ಹೊಂಡದಂತೆ 15, 20, 30 ಫೂಟ್ಗಳಷ್ಟು ಆಳ ಇರಬೇಕಾಗಿಲ್ಲ. ಮೀನಿನ ಹೊಂಡಗಳಿಗೆ ಕೇವಲ 5 ಫೂಟ್ ನೀರು ಸಾಕಾಗತ್ತೆ. ಯಾಕೆ 5 ಫೂಟ್ ಅಂದರೆ, ಸೂರ್ಯನ ಕಿರಣ 5 ಫೀಟ್ ತನಕ ಮಾತ್ರ ಹೋಗುತ್ತೆ. ಆಗ ನೀರು ಹಾಗೂ ಸೂರ್ಯನ ಕಿರಣ ಹಾಗೂ ಮಣ್ಣಿನ ಒಂದು ಏನು ಇಂಟರಾಕ್ಷನ್ನಿಂದ
ಮೀನುಗಳಿಗೆ ಬೇಕಾಗಿರುವಂತಹ ನೈಸರ್ಗಿಕವಾಗಿ ಬೆಳೆಯುವಂತಹ ಪ್ಲ್ಯಾಂಕ್ಟಾನ್ಗಳ ಉತ್ಪತ್ತಿ ಆಗುತ್ತೆ. ಅದು ಮೀನುಗಳಿಗೆ ಆಹಾರವಾಗಿ ಕನ್ವರ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಮೀನನ್ನು ಹಿಡಿಯೋದಕ್ಕಾಗಬಹುದು, ಮಧ್ಯದಲ್ಲಿ ಯಾವುದೇ ರೀತಿಯ ಸಂದರ್ಭಗಳು ಬಂದಾಗ, ಕಾಯಿಲೆ ಗೀಲೆ ಬಂದಾಗ ಮೀನುಗಳಿಗೆ ಸ್ವಲ್ಪ ಮೆಡಿಸಿನನ್ನು ಮಾಡಬೇಕಾಗಿರುವಂಥ ಸಂದರ್ಭಗಳಲ್ಲಿ 5 ಫೂಟ್ ನೀರಿದ್ದರೆ ನಾವು ಸ್ವಲ್ಪ ಕಡಿಮೆ ಮಾಡಿಕೊಂಡು ಈಸಿಯಾಗಿ ಅವುಗಳನ್ನೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕಾಗಿ 5 ಫೀಟ್ ಅಷ್ಟೇ ನೀರನ್ನು ಇಟ್ಕೊಳ್ತಾರೆ ಮೀನಿನ ಕೃಷಿ ಮಾಡುವಂಥ ಹೊಂಡಗಳಲ್ಲಿ. ಆದರೆ ಕೃಷಿ ಹೊಂಡಗಳು ಸಾಮಾನ್ಯವಾಗಿ 15 ಫೀಟ್ಗಿಂತಲೂ ಜಾಸ್ತಿ ಇರ್ತವೆ, ಕೆಲವೊಮ್ಮೆ 30 ಫೀಟ್ನಷ್ಟು ಆಳ ಇರ್ತವೆ. ಸೊ ಹಾಗಾದರೆ ಕೃಷಿ ಹೊಂಡಗಳು ಮೀನು ಸಾಕಾಣಿಕೆಗೆ ಸೂಕ್ತ ಅಲ್ಲವೇ? ನಿಜವಾಗಿಯೂ ಎಲ್ಲಿ ನೀರಿರುತ್ತಲ್ಲ ಅಲ್ಲಿ ಮೀನನ್ನು ಬಿಡಬಹುದು, ಮೀನು ಬೆಳಿತವೆ, ಖಂಡಿತವಾಗಿಯೂ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ 5 ಫೀಟ್ಗಿಂತ ಕೆಳಗಡೆ ಹೋದಾಗ ಅದರಲ್ಲಿ ಸ್ವಲ್ಪ ಆಕ್ಸಿಜನ್ ಕಡಿಮೆ ಆಗುತ್ತೆ, ಹಾಗೂ ಮೀನುಗಳನ್ನು ಹಿಡಿಯುವಂತಹ ಸಂದರ್ಭಗಳಲ್ಲಿ ಅದು ನಮ್ಮ ಆಪರೇಷನ್ಸ್ಗಳಿಗೆ, ನಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ತೊಡಕಾಗತ್ತೆ. ಆವಾಗ ನೀರನ್ನು ಕಡಿಮೆ ಮಾಡಿ ನಾವು ಮೀನನ್ನು ಹಿಡಿಯುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಕೃಷಿ ಹೊಂಡಗಳಲ್ಲೂ ಕೂಡ ಮೀನು ಸಾಕಾಣಿಕೆಯನ್ನು ಮಾಡಬಹುದು. ಕೃಷಿ ಹೊಂಡಗಳಲ್ಲೂ ಕೂಡ ಅದೇ ಪ್ರಮಾಣದಲ್ಲಿ ಏನು ಮೀನು ಹೊಂಡಗಳಿರ್ತಾವಲ್ಲ ಅದೇ ಪ್ರಮಾಣದ ಇಳುವರಿಯನ್ನು ನಾವು ಪಡಿಬಹುದು. ಕೃಷಿ ಹೊಂಡಗಳು ಅಂತ ಬಂದಾಗ ಸಾಮಾನ್ಯವಾಗಿ ಕೇವಲ ನೀರು ಹಿಡಿದಿಡುವಂತಹ ಸ್ಥಳಗಳಿದ್ದರೆ ಅಲ್ಲಿ ನಾವು ಈ ರೀತಿಯ ಏನು ತಾಳಪತ್ರೆ ಅಂತ ಏನು ಹೇಳ್ತೀವಲ್ಲ, ಟರ್ಪೋಲಿನ್ಗಳನ್ನು ಹಾಕಬೇಕಾಗಿದ್ದ ಅವಶ್ಯಕತೆ ಇರೋದಿಲ್ಲ. ಎಲ್ಲಿ ನೀರು ಸಂಗ್ರಹಣೆ ಆಗೋದಿಲ್ಲವೋ, ಎಲ್ಲಿ ನೀರು ಇಂಗಿ ಹೋಗುತ್ತೋ ಅಂತಹ ಸಂದರ್ಭಗಳಲ್ಲಿ ಈ ರೀತಿಯಾಗಿ ನಾವು ಪ್ಲಾಸ್ಟಿಕ್ ಶೀಟ್ಗಳನ್ನು ಹಾಕೋಬೇಕಾಗತ್ತೆ. ಇವುಗಳ ಒಂದು 550ರಿಂದ 600 GSM ಸೈಜ್ ಇರುವಂತಹ, ಅಂದರೆ ಗಾಜ್ ಇರುವಂತಹ ಈ ಶೀಟ್ಗಳನ್ನು ಉಪಯೋಗಿಸೋದ್ರಿಂದ ನಮಗೆ 7ರಿಂದ 10 ವರ್ಷದವರೆಗೂ ಕೂಡ ನಾವು ಇದರಲ್ಲಿ ಚೆನ್ನಾಗಿ ನಾವು ನೀರನ್ನು ಶೇಖರಣೆ ಮಾಡ್ಬೋದು. ಮೀನನ್ನು ಸತತವಾಗಿ ನಾವು ಪ್ರತಿ ವರ್ಷವೂ ಬೆಳಿಬಹುದು. ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬಹುದು. ಈ ರೀತಿಯಾಗಿ ಟಾರ್ಪೋಲಿನ್ಗಳನ್ನು ಹಾಕಿರುವಂತಹ ಶೀಟ್ನಲ್ಲಿ ಕೆಲವೊಂದು ನ್ಯೂನ್ಯತೆಗಳಿರ್ತವೆ. ಯಾಕಂದರೆ ಬೇಸಿಗೆಯಲ್ಲಿ ಅತ್ಯಂತ ವೇಗವಾಗಿ ಬಿಸಿಯಾಗುವುದು, ಹಾಗೂ ಮಣ್ಣಿನ ಜೊತೆ ನೀರಿಗೆ ಇಂಟ್ರಾಕ್ಷನ್ ಇಲ್ಲದೆ ಇರೋದ್ರಿಂದಾಗಿ ಪ್ಲ್ಯಾಂಕ್ಟಾನ್ಗಳ ಉತ್ಪತ್ತಿಯಲ್ಲಿ ಕಡಿಮೆ ಆಗೋದು. ಪ್ರತಿನಿತ್ಯವೂ ಕೂಡ ಹೊಸ ನೀರನ್ನು ತರುವುದು, ಹಳೆ ನೀರನ್ನು ಕೃಷಿ ಬೆಳೆಗಳಿಗೆ ಹಾಯಿಸೋದ್ರಿಂದಾಗಿ ಅಲ್ಲಿ ನೀರು ನಿಲ್ಲೋದಕ್ಕೆ ಕಾಲಾವಕಾಶ ಕಡಿಮೆ ಇರೋದರಿಂದಾಗಿ ಪ್ಲ್ಯಾಂಕ್ಟಾನ್ಗಳ ಉತ್ಪತ್ತಿಯಲ್ಲಿ ಕಡಿಮೆ ಆಗುವುದು. ಇವೆಲ್ಲ ಕಾರಣಗಳಿಂದಾಗಿ ಇಲ್ಲಿ ನಾವು ಹೆಚ್ಚಾಗಿ ಮೀನಿಗೆ ಪ್ಲ್ಯಾಂಕ್ಟಾನ್ಗಳ ಮೇಲೆ ಅವಲಂಬನೆ ಆಗದೆ ಮೀನಿನ ಪೂರಕ ಆಹಾರ ಅಂತ ಏನಿರುತ್ತಲ್ಲ, ಆಹಾರದ ಮೇಲೆ ನಾವು ಅವಲಂಬನೆ ಆಗಬೇಕಾಗತ್ತೆ. ಅಂದರೆ ನಾವು ಫೀಡಿಂಗ್ ಮೂಲಕ, ಫೀಡ್ ಬೇಸ್ಡ್ ಅಕ್ವಾಕಲ್ಚರ್ ಇದಾಗತ್ತೆ. ಆಹಾರವನ್ನು ಚೆನ್ನಾಗಿ ದೇಹ ತೂಕದ 4ರಿಂದ 5% ಅಷ್ಟು ನೀಡುವುದರ ಮೂಲಕ ಮೀನಿನ ಒಂದು ಇಳುವರಿಯನ್ನು ಹೆಚ್ಚಿಗೆ ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಈಗ ನಾವು ನಮ್ಮ ಈ ಒಂದು ಎಕ್ಸ್ಪೀರಿಯನ್ಸಲ್ಲಿ ರೈತರು ಎಲ್ಲೆಲ್ಲಿ ಯಾವ್ಯಾವ ರೀತಿಯ ತಪ್ಪುಗಳನ್ನು ಮಾಡ್ತಾರೆ ಅನ್ನೋದನ್ನು ನಾನು ಸ್ವಲ್ಪ ಹೇಳ್ತೀನಿ. ಇದರಿಂದಾಗಿ ಅವರುಗಳು ಮುಂದಿನ ದಿನಗಳಲ್ಲಿ ಆ ತಪ್ಪುಗಳನ್ನು ತಿದ್ದುಪಡಿ ಮಾಡಿಕೊಂಡು ಒಂದು ಒಳ್ಳೆಯ ಇಳುವರಿಯನ್ನು ಇಲ್ಲಿ ಪಡೆಯುವಂತಹ ಒಂದು ಸಾಧ್ಯತೆ ಆಗಲಿ ಎನ್ನುವಂತಹ ಉದ್ದೇಶದಿಂದ ಇದನ್ನು ನಾನು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಅತ್ಯಂತ ಸಣ್ಣ ಮೀನುಗಳನ್ನು ಬಿಟ್ಟಾಗ ಫಸ್ಟ್ 1-2 ತಿಂಗಳು ಅವುಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಯಾಕಂದರೆ ಇದು 15ರಿಂದ 20 ಫುಟ್ ಆಳ ಇರೋದ್ರಿಂದ ನೈಸರ್ಗಿಕವಾಗಿ ಮೀನುಗಳು ಎಷ್ಟು ಕೆಳಗಡೆ ಇರ್ತಾವಲ್ಲ ಅಷ್ಟು ಸೇಫ್. ಹಾವುಗಳಿರಬಹುದು, ಕಪ್ಪೆಗಳಿರಬಹುದು, ಹಕ್ಕಿಗಳಿಂದ ಅವು ಸಂರಕ್ಷಿಸಿಕೊಳ್ಳಲು ನೈಸರ್ಗಿಕವಾಗಿಯೇ ಅವಕ್ಕೆ ಆ ರೀತಿಯ ಒಂದು ಬುದ್ಧಿಶಕ್ತಿ ಇರುತ್ತೆ. ಸೊ ಹಾಗಾಗಿ ಅವುಗಳು ಕೆಳಗಡೆ ಇರ್ತವೆ. ರೈತರು ಏನು ತಿಳಿತಾರೆ, ನಾವು ಮೀನು ಮರಿ ಬಿಟ್ಟಿದ್ವು, ಅವು ಇಲ್ಲ, ಅವು ಮೇಲ್ಗಡೆ ಬರ್ತಿಲ್ಲ, ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸೀದಾ ಅವರು ಆಹಾರ ಹಾಕೋದನ್ನೇ ನಿಲ್ಲಿಸಿಬಿಡ್ತಾರೆ. ಇದರಿಂದಾಗಿ ಅಲ್ಲಿರುವಂತಹ ಮೀನುಗಳಿಗೆ ಆಹಾರದ ಕೊರತೆಯಾಗಿ ಅವು ಸಾಯ್ತವೆ. ಇಳುವರಿ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರೋದಿಲ್ಲ. ಸೊ ಹಾಗಾಗಿ ಏನೇ ಆಗಲಿ ಫಸ್ಟ್ 2 ಮಂತ್ಸ್ ಅವುಗಳು ಮರಿಗಳು ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ನೀವು ಎಷ್ಟು ಮರಿ ಬಿಟ್ಟಿದ್ದೀರಲ್ಲ ಅದಕ್ಕೆ ಪೂರಕವಾಗಿ ಅದರ ಕ್ಯಾಲ್ಕುಲೇಷನ್ನಲ್ಲಿ ನೀವು ಆಹಾರವನ್ನು ಪ್ರತಿನಿತ್ಯವೂ ನೀವು ಆಹಾರವನ್ನು ಹಾಕಲೇಬೇಕು. ಇದು ಮೊದಲನೆಯದು. ಎರಡನೆಯದು, ಕೃಷಿ ಹೊಂಡಗಳಿಗೆ ಮೀನಿನ ಜಾಳಿಗೆಗಳು ಬರ್ತವೆ, ಮೀನು ಹಿಡಿಯುವಂಥ ಜಾಳಿಗೆಗಳು ಬರ್ತವೆ. ಅವುಗಳನ್ನು ನೀವು ಹಾಕಲೇಬೇಕಾಗತ್ತೆ. ಇಲ್ಲ ಅಂತಾದರೆ ಕೆಲವೊಂದು ಹಕ್ಕಿಗಳಿದ್ದಾವೆ, ಕಿಂಗ್ ಫಿಶರ್ ಇರಬಹುದು ಅಥವಾ ನೀರು ಕಾಗೆ ಅಂತ ಹೇಳ್ತೀವಲ್ಲ ಅದು ಇರಬಹುದು. ಈ ಹಕ್ಕಿಗಳು ಮೀನುಗಳನ್ನು ಹುಡುಕೋದೇ ಆ ಹಕ್ಕಿಗಳ ಜೀವನ. ಸೊ ಎಲ್ಲಿ ಹೊಂಡದಲ್ಲಿ ಮೀನು ಇರ್ತವೆ ನೋಡ್ತಾ ಇರ್ತವೆ, ಬರ್ತವೆ, ಇಷ್ಟು ದಿನ ಅಲ್ಲಿಲ್ಲ ಅಂತಾದರೂ ಕೂಡ ಆಮೇಲೆ ಬಂದವು ಸೇರ್ಕೋತವೆ, ನಿಮ್ಮ ಮೀನನ್ನು ಖಾಲಿ ಮಾಡ್ತವೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಜಾಳಿಗೆಯನ್ನು ಹಾಕಬೇಕು. ಈ ನೀರು ಕಾಗೆಗೆ ಏನು ಪವರ್ ಇರುತ್ತೆ ಅಂದರೆ ಒಂದು ಅರ್ಧ ಗಂಟೆ ನೀರು ಒಳಗಡೆ ಹೋಗಿ ಮುಳುಗಿ ಕೂತು ಅದಕ್ಕೆ ಬೇಕಾಗಿರೋಷ್ಟು ತಿಂದು ಅದ್ರ ಮರಿಗಳಿಗೆ ಬೇಕಾಗಿದ್ದಷ್ಟನ್ನು ತನ್ನ ಒಂದು ಕೊಕ್ಕಿನ ಮೂಲಕ ಮತ್ತು ತನ್ನ ಒಂದು ಗಂಟಲಲ್ಲಿ ಇಟ್ಕೊಂಡು ಹೋಗುವಂಥ ಸಾಮರ್ಥ್ಯ ಇರುತ್ತೆ.
ಕೇವಲ ಒಂದು 20-25 ದಿನದಲ್ಲಿ ನಿಮ್ಮಲ್ಲಿರುವಂತಹ ಎಲ್ಲ ಮೀನನ್ನು ಖಾಲಿ ಮಾಡ್ತವೆ. ಹಾಗಾಗಿ ಜಾಳಿಗೆಯನ್ನು ಹಾಕೋಬೇಕಾಗತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಒಂದು ಸತಿ ನೀವು ಜಾಳಿಗೆ ಹಾಕಿದ್ರೆ ಒಂದು 4-5 ವರ್ಷ ಬರುತ್ತೆ. ಅಕಸ್ಮಾತ್ ಬಿಸಿಲಿಗೆ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಹರಿದಿದ್ರು ಕೂಡ ನೀವೇ ಅದನ್ನು ದಾರದಿಂದ ಅದನ್ನು ಹೊಲಿದುಕೊಂಡು ಅದನ್ನು ನೀವು ಸರಿಪಡಿಸ್ಕೊಳ್ಬಹುದು. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISRನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHRನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHSನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಈ ನಮ್ಮ ಸುತ್ತಮುತ್ತಲಿನ ರೈತರು ನಿಜವಾಗಿಯೂ ಮೀನು ಕೃಷಿಕರಲ್ಲ. ಅವರು ಹಾರ್ಟಿಕಲ್ಚರ್, ತೋಟಗಾರಿಕೆ ಬೆಳೆಗಳಲ್ಲಿ ಮತ್ತು ಕೃಷಿ ಬೆಳೆಗಳಲ್ಲಿ ಅತ್ಯಂತ ನಿಪುಣರು. ಅದರಲ್ಲಿ ಅವರು ಹೈಯೆಸ್ಟ್ ಇಳುವರಿಯನ್ನು ಪಡಿತಾರೆ. ಆದರೆ ಮೀನು ಸಾಕಾಣಿಕೆ ಅಂತ ಬಂದಾಗ ಅದು ಅವರಿಗೆ ಒಂದು ಹೊಸ ಪ್ರವೃತ್ತಿಯಾಗಿರೋದ್ರಿಂದಾಗಿ ಕೆಲವರ ಒಂದು ಕಾಮನ್ ಕ್ವಶನ್ ಏನಂದರೆ, ಸರ್ ಎಷ್ಟು ದಿನಕ್ಕೊಂದ್ಸತಿ ನಾವು ಫುಡ್ ಹಾಕಬೇಕು ಅಂತಾರೆ. ಎಷ್ಟು ದಿನಕ್ಕೆ ಫುಡ್ ಹಾಕೋದಲ್ಲ, ಪ್ರತಿನಿತ್ಯವೂ ಫುಡ್ ಹಾಕಬೇಕು. ಅದು ಕೂಡ ಒಂದು ಪ್ರಾಣಿ. ನಿಮ್ಮಲ್ಲಿ ಒಂದು ಹಸು ಇದ್ದರೆ ಯಾವ ರೀತಿಯಾಗಿ ನೀವು ಅದನ್ನು ಮೇಂಟೈನ್ ಮಾಡ್ತಿರಲ್ಲ, ಅದೇ ರೀತಿಯಾಗಿ ಮೀನು ಕೂಡ ಅದನ್ನು ನೀವು ಆ ರೀತಿಯಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಕಾಣದೇ ಇರೋದರಿಂದಾಗಿ ಅದರ ಬಗ್ಗೆ ಮುತುವರ್ಜಿಯನ್ನು ರೈತರು ಅತ್ಯಂತ ಕಡಿಮೆ ಕೊಡ್ತಾರೆ. ಬಟ್ ನೀವು ಅದರ ಬಗ್ಗೆ ಕಾಳಜಿಯನ್ನು ವಹಿಸಲೇಬೇಕು. ಪ್ರತಿನಿತ್ಯ ಅದಕ್ಕೆ ಆಹಾರವನ್ನು ಹಾಕಲೇಬೇಕು. ಒಂದು ಸಾರಿ ನೀವು ಕಂಪ್ಲೀಟ್ ಅಬ್ಸರ್ವೇಷನ್ ಮಾಡಿಕೊಳ್ಳೇಬೇಕಾಗತ್ತೆ. ಎಸ್ಪೆಷಲಿ ಚಳಿಗಾಲದಲ್ಲಿ, ಅಂದರೆ ನವೆಂಬರ್ ಕೊನೆಯಿಂದ ಡಿಸೆಂಬರ್ ಮತ್ತು ಜನವರಿ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ರಾತ್ರಿ ಹೊತ್ತು ಟೆಂಪ್ರೇಚರ್ ಡ್ರಾಪ್ ಆಗುತ್ತೆ. ಟೆಂಪ್ರೇಚರ್ ಡ್ರಾಪ್ ಆದ ಕೂಡಲೇ ಆಕ್ಸಿಜನ್ ಕಂಟೆಂಟ್ ಏನಿರುತ್ತಲ್ಲ, ಡಿಸಾಲ್ವ್ಡ್ ಆಕ್ಸಿಜನ್, ಕರಗಿರುವ ಆಮ್ಲಜನಕ, ಅದರ ಒಂದು ಪ್ರಮಾಣ ಕಡಿಮೆ ಆದ ಕೂಡಲೇ ಮೀನುಗಳು ಎಲ್ಲವೂ ಕೂಡ ಮೇಲುಗಡೆ ಬಂದು ಬಾಯಿಯನ್ನು ಓಪನ್ ಮಾಡಿ ಹೀಗೆ ಕಳೀತಾ ಇರ್ತವೆ. ಯಾಕೆ ಹಾಗೆ ಮಾಡ್ತವೆ ಅಂದರೆ, ಮೇಲ್ಭಾಗದಲ್ಲಿರುವಂತಹ ಆಕ್ಸಿಜನನ್ನು ನಾವು ಉಪಯೋಗಿಸ್ಕೊಳ್ತಿದ್ದಾವೆ. ಅಂದರೆ ಟೋಟಲಿ ನಿಮ್ಮ ನೀರಿನಲ್ಲಿ ಆಮ್ಲಜನಕದ ಕೊರತೆ ಆಗಿದೆ ಅಂತ ನೀವು ತಿಳಿಬೇಕು. ಇಮಿಡಿಯೇಟ್ಲಿ ನೀವೇನು ಮಾಡಬೇಕು ಅಂದರೆ, ಸ್ವಲ್ಪ ನೀರನ್ನು ಚಾಲು ಮಾಡಿಬಿಟ್ಬಿಡ್ಬೇಕು. ಹೊಸ ನೀರನ್ನು ಅದಕ್ಕೆ ತಗೊಳ್ಬೇಕು. ಹಳೆ ನೀರನ್ನು ತೆಗೆದು ಹೊಸ ನೀರನ್ನು ಹಾಕುವಂಥದ್ದು ದಿನಕ್ಕೊಂದು 2 ಗಂಟೆ ಆ ರೀತಿಯಾಗಿ ಮಾಡಬೇಕಾಗತ್ತೆ. ಹಾಗೆ ಕೆಲವೊಂದು ಕಡೆ ನಾವು ಏನು ಹೇಳ್ತೀವಿ ಅಂದರೆ, ಬದುಗಳ ಉದ್ದಕ್ಕೂ ಒಂದು ಪೈಪ್ ಹಾಕಿ, ಆ ಪೈಪಲ್ಲಿ ಸಣ್ಣ ಸಣ್ಣ ತೂತುಗಳನ್ನು ಮಾಡಿ ಒಂದು 3 ಫೂಟಿಗೆ, ಅಲ್ಲಿಂದ ನೀರುಗಳು ಸತತವಾಗಿ ಕೊಳದ ನೀರನ್ನೇ ತೆಗೆದುಕೊಂಡು ವಾಪಸ್ ಆ ಪೈಪಲ್ಲಿ ಹಾಯಿಸಿ, ಆ ಪೈಪಿಂದನೇ
ಕೊಳಕ್ಕೆ ವಾಪಸ್ ನೀರು ಬೀಳುವಂಗೆ ಮಾಡಬೇಕು. ಇದರಿಂದಾಗಿ ಸತತವಾಗಿ ಅಲ್ಲಿ ಒಂದು ಡಿಸ್ಟರ್ಬೆನ್ಸ್ ಟರ್ಬ್ಯುಲೆನ್ಸ್ ಕ್ರಿಯೇಟ್ ಮಾಡೋದ್ರಿಂದಾಗಿ ಅಲ್ಲಿ ಏನು ಶುರುವಾಗುತ್ತೆ ಅಂದರೆ ಅಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತೆ. ಸೊ ಅದನ್ನು ನೀವು ಗಮನದಲ್ಲಿಟ್ಕೋಬೇಕು. ಇಲ್ಲಿ ಸಾಮಾನ್ಯವಾಗಿ ನಾವು ನೋಡ್ಕೋಬೇಕಾಗಿರೋದೇನೆಂದರೆ ಆಕ್ಸಿಜನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಅತಿ ಸಾಂದ್ರತೆಯ ಮೀನುಗಾರಿಕೆಯಲ್ಲಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮೀನು ಮರಿಗಳನ್ನು ಬಿಟ್ಟಾಗ ನಾವು ಆಕ್ಸಿಜನನ್ನು ಸತತವಾಗಿ ನೀಡುವಂತಹ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ 1 ಸ್ಕ್ವೇರ್ ಮೀಟರ್ ಜಾಗಕ್ಕೆ 1 ಮರಿಯಂತೆ ನಾವು ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಅದೇ ಪಂಗೇಶಿಯಸ್ ಅನ್ನುವಂತಹ ಮೀನಿನ ಒಂದು ಸಂದರ್ಭದಲ್ಲಿ ನೀವು 1 ಸ್ಕ್ವೇರ್ ಮೀಟರ್ ಜಾಗಕ್ಕೆ 3 ಮೀನುಗಳನ್ನು ಕೂಡ ನೀವು ಸಾಕಾಣಿಕೆಯನ್ನು ಮಾಡಬಹುದು. ಹಾಗೂ ರೂಪ್ಚಂದ್ ಆದರೆ 2 ಅಥವಾ 3 ಮೀನುಗಳು ಪ್ರತಿ ಚದರ ಮೀಟರ್ಗೆ ನೀವು ಮೀನು ಮರಿ ಬಿತ್ತನೆಯನ್ನು ಮಾಡಬಹುದು. ಯಾವುದೇ ಅತಿ ಸಾಂದ್ರತೆ ಅಂತ ನಾವು ಹೋದಾಗ ನಾವೇನು ಮಾಡಬೇಕಾಗತ್ತೆ ಅಂದರೆ ಅಲ್ಲಿ ಆಕ್ಸಿಜನನ್ನು ಕೊಡುವಂತಹದ್ದು ಮಾಡ್ಕೋಬೇಕು. ಹಾಗೂ ನಾವು ಎಷ್ಟು ಮೀನನ್ನು ಬಿಟ್ಟಿದ್ದೀವಿ ಅಷ್ಟಕ್ಕೂ ಆಹಾರದ ಸಂಪೂರ್ಣ ಪೂರೈಕೆ ಆಗುವ ಹಾಗೆ ನೋಡ್ಕೋಬೇಕು. ಇದರಿಂದಾಗಿ ನಮಗೆ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಆಗುತ್ತೆ. ಸಾಮಾನ್ಯವಾಗಿ ಮೀನಿಗೆ ಬರುವಂತಹ ಕಾಯಿಲೆಗಳ ಬಗ್ಗೆ ಬಂದಾಗ ಮೀನು ಕೂಡ ಒಂದು ಜೀವಿಯಾಗಿರೋದ್ರಿಂದ ಅದಕ್ಕೂ ಕೂಡ ಇನ್ಫೆಕ್ಷನ್ಗಳಾಗುವಂತಹ ಸಂದರ್ಭ ಇರ್ತವೆ. ಬ್ಯಾಕ್ಟೀರಿಯಲ್, ವೈರಲ್, ಫಂಗಲ್ ಡಿಸೀಸ್ಗಳು ಬರುವಂತಹ ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿ ನುರಿತ ತಜ್ಞರು ಯಾರು ಸುತ್ತಮುತ್ತ ಇರ್ತಾರಲ್ಲ ಅವರ ಒಂದು ಕಾಂಟ್ಯಾಕ್ಟ್ಗಳನ್ನು ತಾವು ಇಟ್ಕೋಬೇಕಾಗತ್ತೆ. ಯಾವ ರೀತಿಯ ರೋಗ ಲಕ್ಷಣಗಳು ಕಾಣುತ್ತವಲ್ಲ ಅದನ್ನು ನೀವು ಅವರಿಗೆ ಹೇಳಿ ಆ ರೀತಿಯಾಗಿ ನಿಮಗೆ ಟ್ರೀಟ್ಮೆಂಟನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಇದರಲ್ಲೂ ಕೂಡ ನಾವು ಆ್ಯಂಟಿಬಯೋಟಿಕ್ಗಳನ್ನು ಉಪಯೋಗಿಸಿ ಮೀನುಗಳಿಗೆ ಬರುವಂತಹ ಬ್ಯಾಕ್ಟೀರಿಯಲ್ ಮತ್ತು ಫಂಗಲ್ ಇನ್ಫೆಕ್ಷನ್ಗಳನ್ನು ನಾವು ಕಡಿಮೆ ಮಾಡಬಹುದು. ನೀರಿನ ಒಂದು ಕ್ವಾಲಿಟಿಯ ಬಗ್ಗೆ ಯಾವಾಗಲೂ ನಮ್ಮ ಗಮನ ಇರಲೇಬೇಕಾಗತ್ತೆ. ಯಾಕಂದರೆ ನಮ್ಮ ಒಂದು ಈ ಮೀನಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡಬೇಕಾದ್ರೆ ಅಥವಾ ಯಶಸ್ಸನ್ನು ಗಳಿಸಬೇಕಾದ್ರೆ ಮುಖ್ಯವಾಗಿ ನಮ್ಮ ನೀರಿನ ಒಂದು ಗುಣಮಟ್ಟ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀರು ಒಂದು 3-4 ಫೀಟ್ವರೆಗೂ ನಮಗೆ ಕಾಣಬೇಕು ಅದು ಕ್ಲೀನಾಗಿ. ಅದರ ಅರ್ಥ ಏನಂದರೆ ನೀರಿನ ಕ್ವಾಲಿಟಿ ಅಂದರೆ ಸಾಮಾನ್ಯವಾಗಿ ನೀರು ಬಹಳ ದಿನ ಅದನ್ನು ನಾವು ಚೇಂಜ್ ಮಾಡದೇ ಇದ್ದರೆ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಆ ಹಸಿರು ಬಣ್ಣಕ್ಕೆ ತಿರುಗಿದೆ ಅಂತಾದರೆ ಅಲ್ಲಿ ಏನು ಅರ್ಥ ಅಂದರೆ ಅಲ್ಲಿ ಮೀನುಗಳಿಗೆ ಒಳ್ಳೆಯ ಒಂದು ವಾತಾವರಣ ಇಲ್ಲ. ಅಲ್ಲಿ ಅಮೋನಿಯಾ ಜಾಸ್ತಿ ಆಗ್ತಾ ಇರುತ್ತೆ. ಅಲ್ಲಿ ಕಾರ್ಬನ್ ಸೈಕಲ್ಸ್ಗಳು ಮತ್ತು ನೈಟ್ರೋಜನ್ ಸೈಕಲ್ಗಳು ಏನು ಕರೆಕ್ಟಾಗಿ ನಡಿಬೇಕಲ್ಲ ಅವುಗಳು ನಡಿದೇ ಇರೋದರಿಂದಾಗಿ ಮೀನುಗಳಿಗೆ ಅತ್ಯಂತ ಒಳ್ಳೆಯ ವಾತಾವರಣ ಇಲ್ಲದಂತಾಗುತ್ತೆ. ಹಾಗಾಗಿ ಮೊದಲನೇ ಕೆಲಸ ನೀವೇನು ಮಾಡಬೇಕು ಅಂತಹ ಸಂದರ್ಭಗಳಾಯಿತು ಅಂದರೆ ಅಥವಾ ಪಾಚಿ ಬೆಳೆಯುತ್ತೆ ಮೇಲ್ಗಡೆ, ಆ ಪಾಚಿ ಬ್ಲೂ ಗ್ರೀನ್ ಆಲ್ಗೆ ಅಂತ ಏನು ಹೇಳ್ತೀವಲ್ಲ ಅವುಗಳು ಬೆಳೆದಾಗಲೂ ಕೂಡ ಫಸ್ಟ್ ಕೆಲಸ ನಾವು ನೀರನ್ನು ಜಾಸ್ತಿ ಚೇಂಜಸ್ ಮಾಡಬೇಕು. ಆಮೇಲೆ ಸುಣ್ಣವನ್ನು ನಾವು ಉಪಯೋಗಿಸ್ಬೇಕಾಗತ್ತೆ. ಅದರಿಂದಾಗಿಯೂ ಕೂಡ ಪಾಚಿಯನ್ನು ನಾವು ಕಡಿಮೆ ಮಾಡ್ಬೋದು. ಹಾಗೂ ನೀರಿನ ಒಂದು ಅಸಿಡಿಟಿ ಅಂತ ಏನು ಹೇಳ್ತೀವಿ ಆಮ್ಲತೆಯನ್ನು ಕಡಿಮೆ ಮಾಡೋದಕ್ಕೆ ಅಂದರೆ ಆಮ್ಲತೆಯನ್ನು ಹೆಚ್ಚಿಸುವುದಕ್ಕೆ ಈ ಒಂದು ಸುಣ್ಣ ಅನ್ನುವಂತಹದ್ದು ಸಹಕಾರಿಯಾಗತ್ತೆ. ಪ್ರತಿಯೊಬ್ಬರು ಕೂಡ ಪೊಟ್ಯಾಷಿಯಂ ಪರಮಾಂಗನೇಟನ್ನು ತಮ್ಮ ಹತ್ತಿರದಲ್ಲಿ ಇಟ್ಕೊಂಡಿರಬೇಕಾಗತ್ತೆ. ಯಾವಾಗ ಮೀನುಗಳಿಗೆ ಆಕ್ಸಿಜನ್ ಕಡಿಮೆಯಾಗಿ ಮೇಲ್ಗಡೆ ಬಂದು ಆಕ್ಸಿಜನ್ನ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡ್ತಾವಲ್ಲ ಕ್ವಿಕ್ಕಾಗಿ ನಾವು ಆಕ್ಸಿಜನನ್ನು ಫಿಕ್ಸ್ ಮಾಡಬೇಕು ಅಂತಾದರೆ ಈ ಪೊಟ್ಯಾಷಿಯಂ ಪರಮಾಂಗನೇಟನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಓಕೆ, ಮೀನು ಕೃಷಿಯಿಂದ ನಾವು ಎಷ್ಟು ಗಳಿಸಬಹುದು ಅನ್ನುವಂತಹದ್ದು ರೈತರ ಒಂದು ಕಾಮನ್ ಕ್ವಶನ್. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ ಅದು ತಳಿಗಳ ಮೇಲೆ ಅದು ನಿರ್ಧಾರ ಆಗುತ್ತೆ. ನಮ್ಮ ಸ್ಥಳೀಯ ತಳಿಗಳಾದಂತಹ ಕಾಟ್ಲಾ, ರೋಹು, ಕಾಮನ್ ಕಾರ್ಪ್, ಮೃಗಾಲ್ ಈ ರೀತಿಯ ಮೀನುಗಳಿಂದ ನಾವು ಸಾಮಾನ್ಯವಾಗಿ ಕೃಷಿ ಹೊಂಡಗಳು ಅಂತ ಬಂದಾಗ 2 ಗುಂಟೆ, 3 ಗುಂಟೆ, 5 ಗುಂಟೆ, 10 ಗುಂಟೆ, 15, 20 ಹಾಗೂ ಕೆಲವೊಂದು ಕಡೆ 1 ಎಕರೆ 2 ಎಕರೆ ಹೊಂಡಗಳು ಇದ್ದಾವೆ. ಸೊ ನಾವು ಗುಂಟೆಯ ಆಧಾರದ ಮೇಲೆ ನಾವು ಹೇಳ್ತಾ ಹೋದರೆ ನೀವು 1 ಗುಂಟೆಗೆ 100 ಮೀನುಗಳನ್ನು ಬಿಡಬೇಕಾಗತ್ತೆ. ಕಾಟ್ಲಾ, ರೋಹು, ಕಾಮನ್ ಕಾರ್ಪ್ ವಿಚಾರಕ್ಕೆ ಬಂದಾಗ. ಅದೇ ಪಂಗೇಶಿಯಸ್ ಮತ್ತು ರೂಪ್ಚಂದ್ ಅಂತ ಬಂದಾಗ ನೀವು ಪ್ರತಿ ಗುಂಟೆಗೆ 200ರಿಂದ 300 ಮೀನುಗಳನ್ನು ನೀವು ಬಿಡಬಹುದು. ಒಂದು ವಿಚಾರ ನಿಮ್ಮಲ್ಲಿ ಯಾವಾಗಲೂ ನೆನಪಿರಬೇಕು, ಎಷ್ಟು ಮೀನು ಬಿಟ್ಟಿರ್ತೀವಲ್ಲ ಅದಕ್ಕೆ ತಕ್ಕಂತೆ ನಾವು ಆಹಾರ ಹಾಕಬೇಕಾಗತ್ತೆ. ಸೊ ಆರ್ಥಿಕತೆಯ ವಿಚಾರಕ್ಕೆ ಬಂದಾಗ ಒಂದು ಗುಂಟೆಯಲ್ಲಿ ಮ್ಯಾಕ್ಸಿಮಮ್ ಒಂದು 100 kgಯನ್ನು ನಾವು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಆದರೂ ಕೂಡ ಒಂದು 70ರಿಂದ 75 kgಯಷ್ಟು ನಾವು ಮೀನಿನ ಇಳುವರಿಯನ್ನು ನಾವು ಪಡೆಯಬಹುದು. ಒಂದು 75 kg ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೂ ಕೂಡ ಅದು ಒಂದು 80ರಿಂದ 100 ರೂಪಾಯಿ ಅಂದರೆ ಮಾರ್ಕೆಟಿನ ದರದ ಆಧಾರದ ಮೇಲೆ ಹೋಗುತ್ತೆ. ಸಾಮಾನ್ಯವಾಗಿ 1 kg ಮತ್ತು ಅದಕ್ಕಿಂತ ಮೇಲ್ಪಟ್ಟು ಬೆಳೆಸುವಂತೆ ನಮ್ಮ ಟಾರ್ಗೆಟ್ ಇರಬೇಕು. ಪ್ರತಿ ಮೀನು ಕೂಡ 1 kg ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು. ಅದರಿಂದಾಗಿ ಮಾರುಕಟ್ಟೆಯಲ್ಲಿ ಒಂದು ಪ್ರೀಮಿಯಂ ಪ್ರೈಸ್ ನಮಗೆ ಸಿಗುತ್ತೆ. ಒಂದು ಗುಂಟೆಯಲ್ಲಿ ನೀವೊಂದು 75 kg ಮೀನನ್ನು ಬೆಳೆದ್ರೆ ನೀವು ಅದನ್ನು ಹೋಲ್ಸೇಲ್ ರೇಟಲ್ಲಿ 80 ರೂಪಾಯಿಗೆ ಅದನ್ನು ಮಾರಾಟ ಮಾಡಿದ್ರೆ ನಿಮಗೊಂದು ಹೆಚ್ಚು ಕಡಿಮೆ 6,000 ರೂಪಾಯಿ ನೀವು ಗಳಿಸಬಹುದು. ಅದೇ 100 ರೂಪಾಯಿ ಅಷ್ಟು ನೀವು ಹೋಲ್ಸೇಲ್ ರೇಟಿಗೆ ಸೇಲ್ ಮಾಡಿದ್ರೆ ಒಂದು 7,500 ರೂಪಾಯಿ ಅಷ್ಟು ಆದಾಯವನ್ನು ನೀವು ಪ್ರತಿ ಗುಂಟೆಯಲ್ಲಿ ಗಳಿಸಬಹುದು.
ಸೊ ನಿಮಗೆ ಖರ್ಚು ಬಂದುಬಿಟ್ಟು ಹೆಚ್ಚು ಕಡಿಮೆ 2,000-2,500 ಖರ್ಚು ಬರುತ್ತೆ. ಮೀನಿನ ಮರಿಗಳು, ಮೀನಿನ ಆಹಾರ ಹಾಗೂ ಉಳಿದಂತಹ ಎಲ್ಲ ರೀತಿಯ ಮೆಡಿಸಿನ್ಸ್ ಇರ್ಬೋದು. ಈ ರೀತಿಯಾಗಿ ಒಂದು 2,000-2,500 ರೂಪಾಯಿಯಷ್ಟು ನಿಮ್ಗೆ ಖರ್ಚು ಬರುತ್ತೆ. ಸೊ ಫೈನಲಿ ಹೇಳೋದಂದರೆ ಒಂದು 50% ಆದರೂ ನಿಮಗೆ ಇದರಲ್ಲಿ ಆದಾಯ ಸಿಗುತ್ತೆ. ನಂದು 2 ಗುಂಟೆ ಇದೆ, ನಂದು 3 ಗುಂಟೆ ಇದೆ, ಸಾಲದು, ನನಗೆ ಜಾಗ ಜಾಸ್ತಿ ಇಲ್ಲ ಅಂಥೇಳಿ ನೀವು ವಿಚಾರ ಮಾಡಬೇಕಾಗಿದ್ದೇನಿಲ್ಲ. ಇದೊಂದು ಉಪಕಸುಬಾಗಿ ಜೊತೆಗೆ ನಡೀತಾ ಇರುತ್ತೆ ಬೇರೆ ಕೃಷಿಯ ಕೆಲಸಗಳ ಜೊತೆಗೆ. ಸೊ ನಿಮಗೊಂದು 10,000 ರೂಪಾಯಿನ ಒಂದು ಆದಾಯ ಬಂತು ಅಂದರು 2-3 ಗುಂಟೆಯಿಂದ, 2-3 ಗುಂಟೆಯಿಂದ ಒಂದು 10,000 ರೂಪಾಯಿ ನಿಮಗೆ ಆದಾಯ ಬಂದರೂ ಕೂಡ ಅದು ನಿಜವಾಗಿಯೂ ನಿವ್ವಳ ಆದಾಯ ಅತ್ಯಂತ ಚೆನ್ನಾಗಿರುತ್ತೆ. ಕಾರಣ ಏನಂದರೆ ಯಾವುದೇ ಕೃಷಿ ಬೆಳೆಗಳಲ್ಲೂ ನೀವು ಗುಂಟೆಗೆ 10,000 ಗಳಿಸೋದು ಬಹಳ ಕಷ್ಟ ಇರುತ್ತೆ. ಆ ರೀತಿಯಾಗಿ ನಾವು ವಿಚಾರ ಮಾಡಬೇಕಾಗತ್ತೆ. ಕೆಲವರು ಸರಿ ನಮ್ಮದು ಓವರ್ ಎಸ್ಟಿಮೇಷನ್ ಮಾಡುವಂತಹ ರೈತರು ಇರ್ತಾರೆ. ಸರ್ ಬರೀ 10,000 ರೂಪಾಯಿ ಆದರೆ ಹೇಗೆ 2 ಗುಂಟೆಯಲ್ಲಿ? 2 ಗುಂಟೆಯಲ್ಲಿ ನೀವು ಕಂಪೇರ್ ಮಾಡ್ಕೊಂಡು ನೋಡಿ, ನೀವು ಬೆಳೆಯುವಂತಹ ಬೇರೆ ಬೆಳೆಗಳು 2 ಗುಂಟೆಯಲ್ಲಿ ನಿಮಗೆ ಎಷ್ಟು ಕೊಡ್ತವೆ, ಕಬ್ಬಾದರೆ ಎಷ್ಟು ಕೊಡ್ತವೆ, ಅಥವಾ ನಿಮ್ಮ ಗೋವಿನ ಜೋಳ ಆದರೆ ಎಷ್ಟು ಕೊಡ್ತವೆ, ಈ ರೀತಿಯಾಗಿ ಕಂಪೇರ್ ಮಾಡ್ಕೊಂಡು ನೋಡಿ. ಆ ರೀತಿ ಕಂಪ್ಯಾರಿಟಿವ್ಲಿ ನೀವು ನೋಡಿದಾಗ ಮೀನು ಕೃಷಿಯಲ್ಲಿ ನಿಜಕ್ಕೂ ಒಂದು ಒಳ್ಳೆಯ ಲಾಭ ಇದ್ದೇ ಇದೆ. ಅದನ್ನು ನೀವು ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಇವತ್ತಿನ ಮೀನು ಸಾಕಾಣಿಕೆ ಈ ಕಾರ್ಯಕ್ರಮದಲ್ಲಿ 3 ಭಾಗದ ಬಗ್ಗೆ ಕಲ್ತ್ಕೊಂಡ್ವಿ, ಅಥವಾ 3 ಭಾಗವನ್ನು ಮಾಡ್ಬೋದು. ಈ ಮೊದಲನೇ ಭಾಗದಲ್ಲಿ ಈ ಮೀನು ನರ್ಸರಿ, ಅದರಲ್ಲಿ ಯಾವ್ಯಾವ ತಳಿಗಳನ್ನು ಇವರು ಮಾಡ್ತಾರೆ, ಎಷ್ಟು ಉದ್ದದ ಮರಿಗಳನ್ನು ಕೊಡ್ತಾರೆ, ರೈತರು ಇವರನ್ನು ಹೇಗೆ ಸಂಪರ್ಕ ಮಾಡ್ಬೋದು, ಇಲ್ಲಿಂದ ಇವರು ಮರಿ ತಗೊಂಡು ಹೋಗೋದ್ರಿಂದ ರೈತರಿಗೆ ಏನು ಉಪಯೋಗ ಆಗುತ್ತೆ ಅಂತಲೂ ಕಳ್ಕೊಂಡು, 2ನೇ ಭಾಗದಲ್ಲಿ ಇವರೇ ಒಂದು ಡೆಮಾನ್ಸ್ಟ್ರೇಷನ್ನಲ್ಲಿ ಮೀನು ಸಾಕಾಣಿಕೆ ಮಾಡ್ತಾ ಇದ್ರಾಗಿತ್ತು. ಅಲ್ಲಿಗೆ ಹೋದ್ವಿ. ಅಲ್ಲಿ ರೈತರು ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಯಾವುದ್ರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಬೇಕಾಗತ್ತೆ ಮೀನು ಸಾಕಾಣಿಕೆ ಬಗ್ಗೆ, ಅದರ ಆರ್ಥಿಕ ಯಾವ ರೀತಿ ಇದೆ, ಆರ್ಥಿಕ ವ್ಯವಸ್ಥೆ ಏನಿದೆ, ಲಾಭ ಬರುತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ತಿಳ್ಕೊಂಡು, ಅದಾದ ಮೇಲೆ ಒಂದು ಹೊಸ ವಿಭಿನ್ನವಾದಂತಹ ಒಂದು ಭಾಗವನ್ನು ಕಂತನ್ನು ನೋಡಿದ್ವಿ. ಅದೇನಪ್ಪ ಅಂತಂದರೆ ಮೀನಿನ ಮಾರುಕಟ್ಟೆ ಅಂದ್ಕೊಂಡು. ತಮಗೆಲ್ಲ ಗೊತ್ತಿರೋ ಹಾಗೇ ಪ್ರತಿ ಊರಲ್ಲೂ ಅಥವಾ ಪ್ರತಿ ತಾಲೂಕು ಕೇಂದ್ರದಲ್ಲೂ ಅದು ಮುಖ್ಯವಾಗಿ ಎಲ್ಲ ದೊಡ್ಡ ನಗರಗಳಲ್ಲಿ ಮೀನು ಮಾರುಕಟ್ಟೆ ಇರುತ್ತೆ. ಅಲ್ಲಿ ಹೋದರೆ ಗಬ್ಬುನಾಥ ರೋಡ್ ಪಕ್ಕದಲ್ಲೇ ದೊಡ್ಡ ಮೀನು ರಾಶಿ ಹಾಕ್ಕೊಂಡು ಮಾರ್ತಾ ಇರ್ತಾರೆ. ಇದು ಬಹಳ ಅನ್ಹೈಜಿನಿಕ್ ಕೂಡ ಇರುತ್ತೆ. ಸೊ ಇದನ್ನು ತಪ್ಪಿಸೋಕೆ ಅಂತ ಅಂದ್ಕೊಂಡು ಒಂದು ಮಾದರಿ ಒಂದು ಮೀನು ಮಾರುಕಟ್ಟೆಯನ್ನು ಇವರು ಮಾಡಿದ್ರಾಗಿತ್ತು. ಇದು ಯಾವ ರೀತಿ ವರ್ಕ್ ಆಗ್ತಾ ಇದೆ, ಇದನ್ನು ಯಾವ ರೀತಿ ಇಲ್ಲಿ ಮಾರ್ತಾರೆ ಇವರು ಸಾಕಿರೋ ಮೀನಷ್ಟೇ ತಗೊತಾರೋ, ಅಥವಾ ಬೇರೆ ಕಡೆಯಿಂದ ಬಂದಂತಹ ರೈತರು ಯಾರು ಬೆಳೆಸಿರ್ತಾರೆ ಇವ್ರ ಕಡೆಯಿಂದ ಮರಿ ತಗೊಂಡೋಗಿ ಯಾರು ಬೆಳೆಸಿರ್ತಾರೋ ಅವ್ರ ಹತ್ರದಿಂದ ತಗೊಳ್ತಾರೋ, ಈ ರೀತಿ ತಗೊಂಡು ಇವರು ಯಾರಿಗೆ ಮಾರ್ತಾರೆ, ಹೇಗೆ ಮಾರ್ತಾರೆ, ಯಾಕೆ ಮಾರ್ತಾರೆ, ಈ ರೀತಿ ಒಂದು ಮಾದರಿಯಾಗಿ ಬಹಳ ಹೈಜಿನಿಕ್ ಆಗಿರುವಂತಹ ಮೀನು ಮಾರುಕಟ್ಟೆಯನ್ನು ಮಾಡೋದ್ರಿಂದ ಉಪಯೋಗ ಏನು ಎತ್ತ ಅನ್ನೋದ್ರ ಬಗ್ಗೆ ಇಲ್ಲಿ ICAR ಬರ್ಡ್ಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮೀನುಗಾರಿಕೆ ವಿಜ್ಞಾನಿ ಆಗಿರುವಂತಹ ಡಾಕ್ಟರ್ ಆದರ್ಶ್ HS ಅವರು ನಮಗೆ ಇವತ್ತು ಮಾಹಿತಿ ಕೊಟ್ಟರು. ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.